ಮೇಷರಾಶಿ, ಇವತ್ತು ನಿಮಗೆ ಒಳ್ಳೆಯ ಸಂತೋಷದ ವಾರ್ತೆಗಳನ್ನು ಕೇಳುವಂತಹ, ವಿವಾಹ ಆಗದೇ ಇರುವವರಿಗೆ ವಿವಾಹ ನಿರ್ಧರಿಸಿಕೊಳ್ಳುವಂತಹ ಸಮಯ, ಉದ್ಯೋಗ ಇಲ್ಲ ಅಂಥೇಳಿ ಕಾಯುತ್ತಾ ಇದ್ದವರಿಗೆ ಉದ್ಯೋಗದ ಲಕ್ಷಣವು ಸೂಚಿತವಾಗುವಂತಹ ಕಾಲ, ಬಹಳ ದಿನದಿಂದ ಕೋಪಗೊಂಡಂತಹ ಮಿತ್ರನು ಪುನಃ ಆಪ್ತರಾಗುವಂತಹ ಸಮಯ, ಆರ್ಥಿಕ ಸ್ಥಿತಿಯಲ್ಲಿ ಮುನ್ನಡೆಯನ್ನು ಕಾಣುವಂತಹ ಸಾಧ್ಯತೆ, ಬೃಹತ್ ಕಾರ್ಯನಿಯೋಜನೆ ಮಾಡುವಂತಹ ಮನಸ್ಥಿತಿಯ ಧೈರ್ಯವನ್ನು ತೆಗೆದುಕೊಳ್ಳುವಂತಹ ಒಳ್ಳೆಯ ಕಾಲ, ಮನೆ ವಾಹನ ಇತ್ಯಾದಿಗಳನ್ನು ಪ್ರಾರಂಭ ಮಾಡುವಂಥದ್ದು, ಪ್ರಾರಂಭ ಮಾಡಿದ್ದನ್ನು ಪುನಃ ಮುಂದುವರಿಸುವಂತಹ ಒಳ್ಳೆಯ ಅವಕಾಶಗಳು ನಿಮ್ಮ ಪಾಲಿಗೆ ಈ ದಿನ ಚೆನ್ನಾಗಿದೆ. ಸಮಯವನ್ನು ಸರಿಯಾಗಿ ಉಪಯೋಗ ನೀವು ಮಾಡಿದ್ದೇ ಆದರೆ ಸಂತೋಷಪ್ರದವಾದ ಅನುಭವಗಳು ನಿಮ್ಮದಾಗುತ್ತೆ. ಅಭಿಷ್ಟ ಫಲಕ್ಕಾಗಿ ಮಾಡಬೇಕಾದ ದೇವತಾ ಆರಾಧನೆ ಪಂಚಾಕ್ಷರಿ ಜಪಾರಾಧನೆ. ಮನೆಯಲ್ಲಿ ದೇವರಿಗೆ ನಂದಾದೀಪವನ್ನು ಹಚ್ಚಿ ದುರ್ಗಾ ಸಪ್ತಶತಿ ಪಾರಾಯಣ ಅಂಥೇಳುವ ಪ್ರಾರ್ಥನೆಯನ್ನು ನೀವು ಮಾಡಿದ್ದೇ ಆದರೆ ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿ, ಧನ ನಷ್ಟ ಯೋಗ. ಮಾಡುವ ಕೆಲಸದಲ್ಲಿ ಅತಿ ಲಾಭದಾಯಕವಾದ ಅವಕಾಶಗಳು ಕಡಿಮೆ. ಬಂಧುಗಳ ಮಂಗಳ ಕೆಲಸಕ್ಕಾಗಿ ಧನವ್ಯಯವನ್ನು ಮಾಡುವುದು, ದಾನವನ್ನು ಮಾಡುವ ಅವಕಾಶಗಳು ನಿಮಗೆ ಸಿಗುವ ಲಕ್ಷಣ ಇದೆ. ಸತ್ಕರ್ಮಕ್ಕಾಗಿ ಧನವ್ಯಯ ವ್ಯವಹಾರದಲ್ಲಿ ಅಷ್ಟೇನು ಶುಭಪ್ರದವಲ್ಲ. ಖಿನ್ನತೆಯ ಮನಸ್ಥಿತಿಯಿಂದಾಗಿ ಮಾಡುವ ಕರ್ತವ್ಯದಲ್ಲಿ ಆಸಕ್ತಿಹೀನತೆ ಉಂಟಾಗುವ ಸಾಧ್ಯತೆ ಇದೆ. ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಆಪಾದನೆಗಳು ಕೇಳಿ ಬರುವ ಲಕ್ಷಣವೂ ಈ ದಿನ ಇದೆ. ಅದರಿಂದ ತಾವು ಚಿಂತೆಯನ್ನು ಮಾಡದೆ ಭಗವಂತನ ಪೂರ್ಣಾನುಗ್ರಹಕ್ಕಾಗಿ ನಿಶ್ಚಿಂತೆಯಲ್ಲಿದ್ದು ಮೌನವಾಗಿರುವುದೇ ಪ್ರಥಮ ಆದ್ಯತೆ. ಪೂರ್ಣ ಅನುಗ್ರಹಕ್ಕಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದು, ದತ್ತಾತ್ರೇಯ ದೇವರ ಪ್ರಾರ್ಥನೆ, ಹಾಗೆ ರಾಘವೇಂದ್ರ ಸ್ವಾಮಿ ಕ್ಷೇತ್ರದಲ್ಲಿ ದೇವರಿಗೆ ಇಷ್ಟವಾದ ಸೇವೆಯನ್ನು ಮಾಡಿಸುವುದು, ಸಂಧ್ಯಾಕಾಲದಲ್ಲಿ ಅತಿ ಬೇಗ ಮನೆಯನ್ನು ಬಂದು ಸೇರುವುದು, ಇವತ್ತಿನ ಈ ಬದಲಾವಣೆಗಳನ್ನು ತಾವು ಮಾಡಿದ್ದೇ ಆದರೆ ಸಂತೋಷ ನಿಮ್ಮದಾಗುತ್ತೆ.